ಈ ಹಿಂದಿನ ನಗರಸಭೆ ಅಧ್ಯಕ್ಷ ಗಿರೀಶ್ ಅವರ ಅವಧಿ ಮುಗಿದ ಬಳಿಕ ಅರಸೀಕೆರೆ ನಗರಸಭೆಯ ವಿವಿಧ ಯೋಜನೆಗಳ ಹೆಸರಿನಲ್ಲಿ 19 ಕೋಟಿ ಅವ್ಯವಹಾರ ನಡೆದಿದೆ ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರಸೀಕೆರೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಯುಜಿಡಿ ಸಮಸ್ಯೆ, ಬೀದಿ ದೀಪಗಳು ಇಲ್ಲದೆ ಜನರು ಪರದಾಡುವಂತಾಗಿದೆ. ಈ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ, ಶಾಸಕರಾಗಿ, ನಿಗಮ ಮಂಡಳಿ ಅಧ್ಯಕ್ಷರಾಗಿರುವ ಕೆಎಂ ಶಿವಲಿಂಗೇಗೌಡರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಗರದ ಸುಬ್ರಹ್ಮಣ್ಯ ನಗರದಲ್ಲಿ ಒಂದೇ ಸಮುದಾಯಕ್ಕೆ ನಿವೇಶನ ನೀಡುವ ಮೂಲಕ ಒಂದು ಸಮುದಾಯವನ್ನ ಓಲೈಸುವ ಕೆಲಸವನ್ನ ಶಾಸಕ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾಡುತ್ತಿದ್ದಾರೆ. ಅಲ್ಲದೆ ಒಂದು ನಿವೇಶನಕ್ಕೆ 1 ರಿಂದ 2 ಕೋಟಿ ಅವ್ಯವಹಾರ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈಗಾಗಲೇ 4ನೇ ಬಾರಿ ಶಾಸಕರಾಗಿ 3ನೇ ಬಾರಿ ನಗರಸಭೆ ಅಧ್ಯಕ್ಷರಾಗಿ ಶಾಸಕರ ಹಿಂಬಾಲಕ ಸಮೀವುಲ್ಲಾ ಕುಂತಿರುವಂಥ ವಿಷಯ ನಿಮಗೆ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ನಾವು ದಾವೆಯನ್ನು ಕೂಡ ಹೂಡಿದ್ದೇವೆ. ಕಾಯ್ದೆ ಪ್ರಕಾರ 45 ರಿಂದ 60 ದಿನದಲ್ಲಿ ಪ್ರಕರಣವನ್ನು ಮುಗಿಸ್ಬೇಕು ಅಂಥೇಳಿ 1987ನೇ ಆ್ಯಕ್ಟ್ ಪ್ರಕಾರ ಕರ್ನಾಟಕ ಲೋಕಲ್ ಅಥಾರಿಟೀಸ್ ಪ್ರಾಹಿಬಿಷನ್ ಆಫ್ ಡಿಫೆಕ್ಷನ್ ಪ್ರಕಾರ ಒಂದು ಸಮಯವನ್ನು ನಿಗದಿಪಡಿಸಲಾಗಿದೆ. ನೋಟಿಸನ್ನು 15 ಜನ ಸದಸ್ಯರುಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಬುದ್ಧಿವಂತಿಕೆಯಿಂದ 6 ಜನ ನೋಟಿಸನ್ನು ತಗೊಳ್ಳೋದಿಲ್ಲ, 7 ಜನ ತಗೊಳ್ತಾರೆ. ಆ ರೀತಿ ಮ್ಯಾನೇಜ್ ಮಾಡಿ 1 ತಿಂಗಳು ಸಮಯಾವಕಾಶವನ್ನು ಈಗ ಜಿಲ್ಲಾಧಿಕಾರಿಗಳು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಪಂಚಣ್ಣ, ರಮೇಶ್, ಉಮೇಶ್, ಪುಟ್ಟಣ್ಣ ಇದ್ದರು.